ಮಾತಾಡಬೇಡ. ರಸ್ತೆಗಳು ಸರಿಯಾಗಿಲ್ಲ, ಪ್ರತಿಯೊಂದು ದಾಖಲಾತಿ ಇದೆ. ಆಶ್ರಯ ಎಲ್ಲ ಹೋಗಿದೆ. ಮತ್ತು ಲಿಂಗನಪುರ ರಸ್ತೆ ಚರಂಡಿಗಳ ಕೆಲಸ ಅದ್ಯಾವುದೂ ಆಗಿಲ್ಲ. ಮತ್ತು ಈ ಕಸಗಳು ಈ ನಗರಸಭೆಯಿಂದ ಸ್ವಚ್ಛತೆಗಳು ಯಾವುದೂ ಆಗಿಲ್ಲ. ಇಲ್ಲಿ ವೀರೇಶ್ವರ ದೇವಸ್ಥಾನ, IB ರಸ್ತೆ, ಮುಖ್ಯ ರಸ್ತೆ, ಮಾರಿಗುಡಿ ದೇವಸ್ಥಾನ ರಸ್ತೆ ಸರಿ, IB ರಸ್ತೆ ಮತ್ತು ಸಾಮನ್ಗಿರಿ ರಸ್ತೆ, ಕುರ್ಬುನಕಟ್ಟೆ ರಸ್ತೆ, ಅಂಬೇಡ್ಕರ್ ರಸ್ತೆ ಸರ್ಕಲ್ ಹತ್ರ, ಹಾಸ್ಪಿಟ್ಲ್ ಹತ್ರ ದೀಪಗಳು ಯಾವುದೂ ಇಲ್ಲ ಸರಿ. ಕಸಗಳಿಗೆಲ್ಲ ಸಮಸ್ಯೆಗಳಿದೆ. ರಾತ್ರಿ ಸಮಯದಲ್ಲಿ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಲೈಟಿಂಗ್ಗಳು ಯಾವುದೂ ವ್ಯವಸ್ಥೆಗಳಿಲ್ಲ. ಅದರಿಂದ ನಾವು ಏನು ಮಾಡಬೇಕು ಅಂದರೆ ಪ್ರತಿ ಬೀದಿಗಳಲ್ಲಿ ಒಂದೊಂದು 2 ಬೀದಿಗಳ ಬಿಟ್ಟು ಒಂದು CCTV ಕ್ಯಾಮ್ರಾಗಳು ಹಾಕಿಸಿ. ಯಾಕಂದರೆ ನೈಟ್ ಟೈಮು ಅಕ್ರಮ ವ್ಯವಹಾರಗಳು ಜಾಸ್ತಿ ನಡೀತಾ ಇದೆ. ಇತ್ತೀಚೆಗೆ ಎಲ್ಲ ಗೊತ್ತಿದೆಯಲ್ಲ ಸರ್, ಇತ್ತೀಚೆಗೆ ಫುಲ್ ನಡೀತಾ ಇರೋದು. ಏನು ಸ್ಪಂದಿಸ್ತಾ ಇಲ್ಲ. ವ್ಯವಹಾರಗಳು ತುಂಬ ನಡೀತಾ ಇದೆ. ಹೇಳ್ತೀನಿ ಸರ್, ಲಾಸ್ಟಲ್ಲಿ ಎಲ್ಲ ಹೇಳ್ತೀನಿ, ನಿಮ್ಗೆ ಎಲ್ಲ ಮಾಹಿತಿ ಹೇಳ್ತೀನಿ. ಫುಲ್ಲಾಗಿ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಏನಂದರೆ ಪ್ರತಿ ದೀಪಗಳೆಲ್ಲ ತುಂಬ ಸಮಸ್ಯೆಗಳಾಗಿದೆ. ರಸ್ತೆಗಳ ಸಮಸ್ಯೆ ಆಗಿದೆ, ಪಾರ್ಕಿಂಗ್ಗಳ ವಿಚಾರಗಳಿಲ್ಲ. ಮೊನ್ನೆ ಒಂದು ಗೌರಿ ಸಿಂಪಲ್ ಒಂದು ಆಕ್ಸಿಡೆಂಟ್ ಆಯಿತು, ಈಗ ಒಂದು ಘಟನೆ ಆಯಿತು ಸರ್, ಅಪಘಾತ ಆಯಿತು. ಯಾಕಂದರೆ ಎಲ್ಲ ಇವಾಗ G7ನಲ್ಲಿ ಪಾರ್ಕಿಂಗ್ ಗ್ರೌಂಡಲ್ಲಿ ಪಾರ್ಕಿಂಗ್ಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಗೌರಿ ಸಿಲ್ಕಲ್ಲಿ ಪಾರ್ಕಿಂಗ್ ಏನೂ ವ್ಯವಸ್ಥೆಗಳಿಲ್ಲ. ಆ ಗಣೇಶ್ ಸಿಲ್ಕು, ಶಿವ ಟೆಕ್ಸ್ಟ್ ಅಂದರೆ ಸರ್ಕಲ್ಗಳಲ್ಲಿ ಲೈಟ್ಗಳೇ ಅಪಘಾತಗಳು ಜಾಸ್ತಿ ಆಗ್ತಾಯಿದೆ. ಸರ್ಕಾರಿ ಆಸ್ಪತ್ರೆ ಇಷ್ಟ ಇಲ್ಲ. ಯಾವುದಾದ್ರೂ ನೈಟ್ ಪೇಷಂಟ್ಗಳು ಬಂದರೆ ಒಂದು ಮಾತ್ರೆ ಕೊಡೋದು, ಅವ್ರು ಡಾಕ್ಟ್ರುಗಳು ಯಾವುದೂ ಬರ್ತಾ ಇಲ್ಲ. ಯಾವುದಕ್ಕೂ ಮುಂದೆ ಬಂದು ಏನು ಟ್ರೀಟ್ಮೆಂಟ್ ಮಾಡೋಲ್ಲ. ಇದು ಮತ್ತು ರಸ್ತೆಗಳಲ್ಲಿ ದನಕರುಗಳು ಜಾಸ್ತಿ ಹಾಕಿರೋರು ಏನಂದರೆ ರಸ್ತೆಗಳಿಗೆ ಬಂದಾಗ ಏನಾಗುತ್ತೆ, ಅದು ಪ್ರತಿಯೊಂದು ಅಪಘಾತ ಆಗುತ್ತೆ ಸರ್. ವಯಸ್ಸಾಗಿರೋ ಕೊಟ್ಟು ಏನಾದರೂ ಚಿಕ್ಕಂದಲ್ಲಿ ಏನಾದರೂ ತೊಂದರೆ ಆದರೆ ಸ್ಪಂದಿಸಬೇಕು. ನಿಮ್ಮದು ಕರ್ನಾಟಕದಲ್ಲಿ ಒಳ್ಳೆಯ ಸಂಘಟನೆ ಸೇರಿ ಸುಮಾರು 8 ಸಂಘಟನೆಗಳು ಬರೀ ಮನವಿ ಕೊಡೋದು, ಪ್ರಸಾರ ತಕ್ಕರಿಗೆ ಎಷ್ಟು ಪ್ರತಿಭಟನೆಗಳು ಮಾಡಿ, ಮತ್ತು ಮಕ್ಕಳುಗಳಿಗೆ ಬಡವರಾಗಿರ್ಬೋದು, ಯಾರಾಗಿರ್ಬೋದು, ಅವ್ರಿಗೆ ಒಂದು 2-3 ಕಂತು ಥರ ಕೊಡ್ಬೇಕು. ಅವ್ರಿಗೆ ಒಂದೇ ಸತಿ ಅಮೌಂಟ್ ಕಟ್ಬೇಕು. ಶಾಲೆಗಳೆಲ್ಲ ಒಂದು 2-3 ಮಾನಸ ಮತ್ತು ವಿಷ್ಣುಮತಿ ಇದೆಲ್ಲ ಅಲ್ಲಿ ಸರ್, ಅದು ನಮಗೆ ಪ್ರೂಫ್ ಇದೆ, ನಮ್ಮ ಹತ್ರ ವಿಡಿಯೋ ಇದೇ ಇದೆ, ನಾವು ಕೊಡ್ತಿದ್ದೀವಿ. ಅದನ್ನು ಅವ್ರು ಬಂದು ನಮ್ಗೆ ಹತ್ರ ಬಂದು ಹೇಳ್ತಾ ಇದ್ದಾರೆ, ವಾಲೆ ಮಡಗಿದ್ದೀವಿ, 2,000 ಕಡಿಮೆ ಇತ್ತು, ಕಡಿಮೆ ಕಟ್ಸ್ಕೊಂಡಿಲ್ಲ ಅಂತೆಲ್ಲ ಹೇಳಿ ನಮ್ಗೆ ಮಾಹಿತಿಗಳು ಕೊಡ್ತಾ ಇದೆ. ಅಲ್ಲೇ ನಾನು ಕೇಳೋದು ನಿಮ್ಗೆ ಹೋರಾಟ ಮಾಡಿ ಎಷ್ಟು ಬಸ್ ಹೋಗ್ತಾ ಇದೆ. ಒಂದು ಸೋಮವಾರ ಶುಕ್ರವಾರ ಒಂದು 10 ಗಂಟೆಗೆ 11 ಗಂಟೆ ಟೈಮಿಂಗ್ಸ್ ಪ್ರಕಾರ ಒಂದು 4 ಗಂಟೆ ಬಸ್ಗಳ ವ್ಯವಸ್ಥೆ ಇದೆ ಸರ್. ಎಲ್ಲ ಒಂದು 10 ದಿನದಲ್ಲಿ ಇನ್ನೂ ಒಂದು 2 ಬಸ್ ಬರ್ತೀನಿ ಅಂತ ವಿಶೇಷವಾಗಿ ಬಸ್ಗಳು ಮ್ಯಾನೇಜರ್ ಎಲ್ಲ ಹೇಳಿದ್ದಾರೆ ಸರ್. ಪೂರ್ಣವಾಗಿ ಅಧ್ಯಕ್ಷರಾಗಿ ಒಂದು ಕೆಲವೊಂದು 2 ತಿಂಗಳಾಗಿದೆ ಸರ್. 2 ತಿಂಗಳಲ್ಲಿ ಒಂದು ಹೋರಾಟ ಗೆಲ್ಲುವಂತ ಅರೇಂಜ್ ಮಾಡಿದ್ದಾರೆ. ಟೋಟಲಿ ಈಗ ಮನವಿ ಕೊಡೋದು ಅಥವಾ ನಿಮ್ಮ ಹೋರಾಟಗಳೇನು ಅಂತ ಕೇಳ್ತಾ ಇದ್ದೀವಿ. ನಾವು ಒಂದು ಅವ್ರಿಗೆ ಪತ್ರ ಕೊಟ್ಟಿರೋದು ಕೇವಲ ಬರೀ ಆಗಿರೋದು ಎಷ್ಟು ದಿನ ಗೊತ್ತಾ ಸರ್? ಈಗ ಒಂದು 5-6 ದಿನ ಆಗಿದೆ. ಅವ್ರಿಗೆ 15 ದಿನ ಗಂಟ ನಾವು ಕಡಿಮೆ ಹೇಳಿದ್ದೀವಿ, ಅಷ್ಟು ಗಂಟ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಿದ್ರು ಅವೆಲ್ಲ ನಾನು ಕೇಳ್ತಾರಲ್ಲ ಕರೆಕ್ಟಾಗಿ ನಮ್ಮ ಪದಾಧಿಕಾರಿಗಳು ನಮ್ಮ ತನಕ ಐಡೆಂಟಿ ಕಾರ್ಡ್ ಮಾಡಿಸ್ಕೊಂಡು ಒಂದು ಮನವಿ ನೋಂದಣಿ ಎಲ್ಲಿ ಮಾಡಿದ್ದೀರಿ ರಾಜ್ಯ ಸಂಘಟನೆ ಓಕೆ. ಒಂದು ಆಫೀಸ್ ಕಚೇರಿ ಓಪನ್ ಆಗ್ತಿದೆ. ಇವಾಗ ಕಚೇರಿ ಓಪನ್ ಆದ ತಕ್ಷಣ ಪ್ರತಿಯೊಬ್ಬರು ಐಡೆಂಟಿ ಕಾರ್ಡ್ ಕೊಟ್ಟು ಒಂದು ಶಿಸ್ತಿಂದ ಬರಲಿ ಅಂತೇಳಿ ಪದಾಧಿಕಾರಿಗಳು ಮಾಡಿದ್ದೀವಿ ಸರ್. ಆಗಿದೆ, ರಸ್ತೆ ಸರಿಯಾಗಿಲ್ಲ, ಅಪಘಾತಗಳು ಜಾಸ್ತಿ ಆಗ್ತಾಯಿದೆ. ಆಮೇಲೆ ರಾತ್ರಿ ಹೊತ್ತು ಸಮಯದಲ್ಲಿ ದೀಪದ್ದು ಸಮಸ್ಯೆಗಳಿದೆ, ಲೈಟ್ಗಳದ್ದು. ಏನಾದರೂ ಅಲ್ಲಿ ನೈಟ್ ಟೈಮು ಕರೆಂಟ್ ಹೋದರೆ ಕಳ್ತನಗಳು ಜಾಸ್ತಿ ಆಗ್ತಾಯಿದೆ. ಇತ್ತೀಚೆಗೆ ಕಳ್ತನಗಳು ಜಾಸ್ತಿ ಆಗ್ತಾಯಿದೆ. ರಸ್ತೆ ಸರಿಪಡಿಸ್ತಾ ಇಲ್ಲ.
ಪ್ರತಿಯೊಂದು ಜಾಗದಲ್ಲಿ ಲೈಟ್ ಪ್ರಾಬ್ಲಮ್, ಬೀದಿಗಳಲ್ಲಿ ದೀಪಗಳಿಲ್ಲ. ಇವಾಗ ಕರೆಂಟ್ ಹೋಗೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನೈಟ್ ಟೈಮು ಕಳ್ತನಗಳು ಜಾಸ್ತಿ ಆಗಿದೆ. ಇದಕ್ಕೇನಾದರೂ ಇದೇ ಜಾಸ್ತಿ ಆದರೆ ನಾಳೆ ದಿನ ಇದಕ್ಕೆ ಉತ್ತರ ಕೊಡೋರು ಯಾರು? ಇದಕ್ಕೆ ಹೊಣೆ ಆಗೋರು ಯಾರು? ಇದಕ್ಕೆ ಸೇರ್ಪಟ್ಟ ಅಧಿಕಾರಿಗಳೆಲ್ಲರೂ ಅದಕ್ಕೆ ಉದಾಹರಣೆ ಅವರೇ ಹೊಣೆ ಆಗ್ತಾರೆ. ಈಗ ರಸ್ತೆಗಳಲ್ಲಿ ಗುಂಡಿಗಳು ಸರಿಯಾಗಿ ಮುಚ್ಚಿಲ್ಲ. ಎಲ್ಲಾದರೂ ಬಸ್ಗಳಲ್ಲಿ ಹೋದಾಗ, ಬೈಕ್ಗಳಲ್ಲಿ ಹೋದರೆ ಅಪಘಾತಗಳು ಜಾಸ್ತಿ ಆಗಿದೆ. ಅದಕ್ಕೆಲ್ಲ ಮುಂದಿನ ಕ್ರಮಗಳಲ್ಲಿ ಒಂದು 10-15 ದಿನದ ಒಳಗಡೆ ಇದೆಲ್ಲ ಸರಿಪಡಿಸ್ತಿಲ್ಲ ಅಂದರೆ ಇದಕ್ಕೆ ಫುಲ್ ಕ್ರಮ ಅವರೇ ಹೊಣೆ ಆಗಿರ್ತಾರೆ. ಇನ್ನು 10-15 ದಿನದಲ್ಲಿ ಇದೇನಾದರೂ ಸರಿಪಡಿಸ್ತಿಲ್ಲ ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣಗೌಡರು ಮನದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಇದು 10-15 ದಿನದಲ್ಲಿ ಸರಿಪಡಿಸ್ತಿಲ್ಲ ಅಂದರೆ ಇಷ್ಟೆಲ್ಲ ಹೇಳಿ ನಾನು